ನಾಳೆ ಕ್ರಿಕೆಟ್ ಲೋಕದ ಬದ್ಧ ವೈರಿಗಳ ಮುಖಾಮುಖಿ ಆಗುತ್ತೆ. ಏನು ಭಾರತ ಪಾಕಿಸ್ತಾನ ಪಂದ್ಯ 2026 ICC T20 ವಿಶ್ವಕಪ್ನಲ್ಲಿ ಈಗ ನಾಳೆ ಫೈಟ್ ನಡೆಯುತ್ತೆ. ಶಿವರಾತ್ರಿ ಎಂದೇ ಪಾಕ್ ಬಗ್ಗು ಬಡಿದು ಶಿವತಾಂಡವ ಆಡಲು ಬ್ಲೂ ಬಾಯ್ಸ್ ರೆಡಿ ಆಗಿದ್ದಾರೆ. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಅಯ್ಯೋ, ಜಾಸ್ತಿ ಬಿಲ್ಡಪ್ ಕೊಡಬೇಡ್ರಪ್ಪ. ಈ ಬಾರಿಯೂ ಕಳೆದೆಲ್ಲ ವಿವಾದಗಳಿಗಿಂತಲೂ ಹೆಚ್ಚು ವಿವಾದಗಳಿಂದ ಸುತ್ತುವರೆದಿದೆ. ಟೂರ್ನಿ ಆರಂಭಕ್ಕೂ ಮುನ್ನ ಪಾಕ್ ಆಟಗಾರರು ಭಾರತಕ್ಕೆ ಪ್ರವೇಶ ಮಾಡಲ್ಲ ಅಂತ ಹೊಸ ವರಸೆ ತೆಗೆದಿದ್ರು. ಆದರೆ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದ ICC ಪಂದ್ಯ ಆಡಲೇಬೇಕು ಅನ್ನುವಂಥ ಆಜ್ಞೆಯನ್ನ ಮಾಡಿತ್ತು. ಇದೀಗ ಎಲ್ಲಾ ಹೈ ಡ್ರಾಮಾಗಳ ಮಧ್ಯೆ ನಾಳೆ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಸೊ ಈಗಾಗಲೇ ಉತ್ತಮ ಫಾರ್ಮ್ನಲ್ಲಿ ಟೀಮ್ ಇಂಡಿಯಾ ಇದೆ, ಅದಂತೂ ಗ್ಯಾರಂಟಿ. ಪಾಕ್ಗೆ ಮಣ್ಣು ಮುಕ್ಕಿಸೋದು ಗ್ಯಾರಂಟಿ, ಅವರು ಫಾರ್ಮಲ್ಲೇ ಇದ್ದಾರೆ. ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಕೊಲಂಬೋದಲ್ಲಿ ಪಂದ್ಯ ಆರಂಭವಾಗುತ್ತೆ. ಇತ್ತು ನಾಳಿನ ಪಂದ್ಯಕ್ಕೆ ಕ್ರೀಡಾಭಿಮಾನಿಗಳು ಉತ್ಸುಕರಾಗಿದ್ದಾರೆ. ಭಾರತ ಗೆದ್ದು ಬರಲಿ ಅಂತ ಹಾರೈಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಗೆದ್ದು ಬಾ ಟೀಮ್ ಇಂಡಿಯಾ ಅಂತ ಹಾರೈಸಿದ್ದಾರೆ. ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಅದ. ಎಲ್ಲಾ ಮ್ಯಾಚ್ ನಡೆಯೋಕ್ಕಿಂತ ನಾಳೆ ಮ್ಯಾಚ್ ಇರೋದು ಇವ್ರ ಫಾಲೋವರ್ ಮೋಹನ್ ಚಂದ್ರ ಕರಮ್ಮು ಚಂದ್ರ ಗಾಂಧೀಜಿ ಗಾಂಧಿ ಬಹಳ ಅದ್ಭುತವಾದ ಮ್ಯಾಚ್. ಅಲ್ಲಿ ಪಾಕಿಸ್ತಾನ ಇರ್ತದ, ನಮ್ಮ ವಿರುದ್ಧದ ಟೀಮ್ ಪಾಕಿಸ್ತಾನ. ಅದರಿಂದ ನಾವು ಗೆಲ್ಲಬೇಕು. ಅಲ್ಲಿ ಗೆದ್ದು ನಮ್ಮ ಧ್ವಜವನ್ನು ಎತ್ತಿ ಹಿಡಿದು ನಾವು ಹಾರಿಸಬೇಕು ಅನ್ನೋ ನಮ್ ಬಹಳ ಅಂದ್ರೆ ಬಹಳ ಆಸೆ ಅದ. ಅಲ್ಲಿ ನಾಳೆ ಗೆಲ್ತದ ಇಂಡಿಯಾ, ಗೆಲ್ಲಲೇಬೇಕು ಇಂಡಿಯಾ. ನಾಳೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಇದೆ, ಅಲ್ಲಿ ನಮ್ಮ ಇಂಡಿಯಾ ಗೆಲ್ಲಲೇಬೇಕೆಂದು ನಾವೆಲ್ಲರೂ ಆಶಿಸುತ್ತೇವೆ. ಹಾಗೆ ಗೆದ್ದು ನಮ್ಮ ಧ್ವಜವನ್ನು ಹಾರಿಸಬೇಕು ನಾವೆಲ್ಲರೂ ಕೇಳಿಕೊಳ್ಳುತ್ತೇವೆ. ನಾಳೆ ಶಿವರಾತ್ರಿ ದಿವಸ ನಮ್ಮ ಇಂಡಿಯಾಗೆ ಎಲ್ಲರೂ ನಾವು ಶಿವರಾತ್ರಿ ಬೇಡಿಕೊಳ್ಳುತ್ತೇವೆ. ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಕೊಲಂಬೋದಲ್ಲಿ ನಡೆಯೋದ್ರಿಂದ ನಾವು ಇಡೀ ನಮ್ಮ ದೇಶನ ಕುತೂಹಲಕಾರದಿಂದ ನಾವು ಕಾಯ್ತಾ ಇದ್ದೀವಿ. ಇಷ್ಟು ರಿಪೀಟ್ ಏನಾದ್ರೆ ಮತ್ತೆ ಇಂಡಿಯಾ ಈ ವರ್ಲ್ಡ್ ಕಪ್ ಅಲ್ಲಿ ಮತ್ತೆ ನಮಗೆ ಒಂದು ವರ್ಲ್ಡ್ ಕಪ್ ಗೆದ್ದುಕೊಟ್ಟೆ ಕೊಡುತ್ತೆ. ಅದರಲ್ಲೂ ನಾವು ಪಾಕಿಸ್ತಾನದ ಮೇಲೆ ವರ್ಲ್ಡ್ ಕಪ್ ಅಲ್ಲಿ ಯಾವ ಮ್ಯಾಚ್ ಸೋತಿಲ್ಲ. ಈ ಸಲ ಪಾಕಿಸ್ತಾನ ಅನ್ನೋದು ತುಂಬಾ ರೋಮಾಂಚಕ ಮ್ಯಾಚು. ನಾಳೆ ನಡೆಯೋ ಪಂದ್ಯದಲ್ಲಿ ಇಂಡಿಯಾ ಕಾಣಿಸ್ತೀವಿ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಆಲ್ಮೋಸ್ಟ್ ಪ್ರತಿ ವರ್ಲ್ಡ್ ಕಪ್ ಅಲ್ಲಿ ನಾವು ಫೈನಲ್ ಬಂದು ಜಯಶೀಲಿ ಆಗಿದ್ದೀವಿ. ಮತ್ತೆ ನಾಳೆ ನಡೆಯೋ ಪಂದ್ಯದಲ್ಲಿ ಆಲ್ಮೋಸ್ಟ್ ನಮ್ಮ ಟೀಮ್ ಬ್ಯಾಟ್ಸ್ಮನ್ಸ್ಗಳು ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಬೌಲರ್ಸ್ ಅಂತೂ ವೆರಿ ಫ್ಯಾಂಟಾಸ್ಟಿಕ್. ಸರಿ, ಎಲ್ಲಾ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬಟ್ ನಾಳೆ 93% ಚಾನ್ಸಸ್ ಮಳೆ ಒಂದು ಒಳ್ಳೆ ವಾಸನೆ ತಗೊಂಡ್ ಬಾ ಏನಿದು ಬರೋದಿದೆ ಅಂತ ಹೇಳಿದ್ದಾರೆ. ಅದು ಸಾಯಂಕಾಲ 5 ಗಂಟೆಗೆ ಅಲ್ಲಿನ ಹವಾಮಾನ ಇಲಾಖೆಯವರು. ಸೊ ಅದೊಂದು ಅವ್ರ ಟೀಮ್ ಯಾರೋ ಒಬ್ರು ಇದಾನಂತಲ್ವಾ, ನಿಂತಿಂಗ್ ಎಸಿತಾರಂತಲ್ವಾ ಬಾಲ್, ತಾರಿಕ್ ಅಂತ ಹೇಳಿ. ಅವಂದೇ ಸ್ವಲ್ಪ ಸಿಕ್ಕಾಪಟ್ಟೆ ಆಬ್ಜೆಕ್ಷನ್ ಇದೆಯಪ್ಪ. ಇಲ್ಲ, ಅವರು ಅಷ್ಟೇ ಭಾರಿ ಬಿಲ್ಡಪ್ ತಗೊಂಡಿದ್ದಾರೆ ಅಲ್ವಾ. ನನಗೆ ಹೆದರ್ಕೊಂಡ್ಬಿಟ್ಟಿದ್ದಾರೆ ಭಾರತೀಯ ಬೌಲರ್ಗಳು ಅಂತ. ಒಬ್ಬ ಅಭಿಷೇಕ್ ಶರ್ಮಾ ಆಡ್ಲೇಬೇಕು, ನಾವು ಬೆಸ್ಟ್ ಪ್ಲೇಯರ್ ಜೊತೆ ಆಟ ಆಡೋದಕ್ಕೆ ಇಷ್ಟಪಡ್ತೀವಿ. ಬ್ಯಾಟ್ಸ್ಮನ್ಸ್ಗಳು ಈ ಸಲ ಸಖತ್ತಾಗಿದ್ದಾರೆ, ಬೌಲರ್ಸ್ಗಳು ಹಂಗೆ ಇದ್ದಾರೆ. ನೋಡೋಣ ನಾಳೆ ಮಳೆ ಅಡ್ಡಿ ಆಗದೆ ವಿಷಯ. ಅಯ್ಯಯ್ಯೋ ಬುಡ್ಬುಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು ಒಳ್ಳೆ ಮ್ಯಾಚ್ ಇರುತ್ತೆ. India is also foreign, full enjoyment.